ಸೌಜನ್ಯ ಅನ್ನೋ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನೋ ವಿಚಾರವನ್ನ ತಲೆಯಲ್ಲಿಟ್ಕೊಂಡು ಮನಸ್ಸಲ್ಲಿಟ್ಕೊಂಡು ಅದನ್ನ ನಿಮ್ಮ ಮುಂದಿಟ್ಟಿದ್ವಿ ದಾಖಲೆಗಳ ಸಮೇತ. ಯಾರ ಪರ ಮಾಡಿ ಯಾರ ವಿರೋಧ ಮಾಡಿ ನಮಗೇನು ಆಗಬೇಕಾಗಿದ್ದಿರಲಿಲ್ಲ. ಪವರ್ ಟಿವಿ ಹೆಸರು ಹೇಳುವ ಹಾಗೆ ತನಿಖಾ ಪತ್ರಿಕೋದ್ಯಮದಲ್ಲಿ ಕರ್ನಾಟಕದ ಮಾತ್ರ ಅಲ್ಲ, ಭಾರತದ ನಂಬರ್ 1 ಚಾನಲ್ ನಿಮ್ಮ ಪವರ್ ಟಿವಿ. ಸತ್ಯಾನ್ವೇಷಣೆಗಿಳಿದಾಗ ಇಲ್ಲಿನ ಅಂತೆಕಂತೆಗಳ ಕಥೆಗಳು ಬಸ್ಟಾಗೋದಕ್ಕೆ ಆರಂಭ ಆಯಿತು. ಇಲ್ಲಿ ಕಟ್ಟಿಕೊಂಡು ಬಂದಿದ್ದ ಸುಳ್ಳಿನ ಕೋಟೆ ಬುಡ ಸಮೇತ ಅಲ್ಲಾಡೋದಕ್ಕೆ ಆರಂಭ ಆಯಿತು. ಇಲ್ಲಿ ಏನಾಗಿದೆ, ಏನು ಆಗ್ತಾ ಇದೆ ಅನ್ನೋದನ್ನ ಜನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ರು. ಅಲ್ಲೇ ನೋಡಿ ಅವ್ರಿಗೆ ತಲ್ಲಣಿಸೋದ್ರು. ನಾವು ಸತ್ಯ ಶೋಧನೆ ಮಾಡ್ತಾ ಇದ್ವಿ, ಅಯ್ಯೋ ಅವ್ರು ಮಾಡ್ತಿರೋದು ಬರೀ ಸುಳ್ಳು ಅಂತ ನಿರಂತರ ನಮ್ಮ ಮೇಲೆ ಅಪಪ್ರಚಾರ, ಪವರ್ ಟಿವಿ ಮೇಲೆ ಅಪಪ್ರಚಾರ. ಪವರ್ ಟಿವಿಯ ಆ ವರದಿ, ಸುದ್ದಿ, ದಾಖಲೆ ಪ್ರತಿನಿತ್ಯ ನಾವು ತೋರಿಸಿದ್ರೆ ಆ ದಾಖಲೆ ಬಗ್ಗೆ ಮಾತಾಡದೆ ಅಯ್ಯೋ ಅವ್ರಂಥವ್ರು ಅವ್ರು ಇಂಥವ್ರು ಅಂತ ಅದನ್ನ ಬಿಟ್ಟು ಟೀಕಾ ಪ್ರಹಾರ ಮಾಡೋದಕ್ಕೆ ಆರಂಭ ಮಾಡಿದ್ರು. ಆದರೆ ನಾವು ಎದೆಗುಂದಲೇ ಇಲ್ಲ. ಕೇವಲ ಪ್ರಕರಣದ ಬಗ್ಗೆ ಅಲ್ಲ, ಪವರ್ ಟಿವಿ MD ರಾಕೇಶ್ ಶೆಟ್ಟಿ ಅವರು, ಅವರ ಕುಟುಂಬ ಇವೆಲ್ಲದರ ಬಗ್ಗೆ ಅವಹೇಳನ ಮಾಡೋದಕ್ಕೆ ಶುರು ಮಾಡಿದ್ರು. ಹೊಲಸು ಭಾಷೆಗಳನ್ನು ಬಳಸಿದ್ರು, ಅಶ್ಲೀಲ ಪದ ಬಳಸಿದ್ರು, ಏಕವಚನದಲ್ಲೇ ಕೂಗಿದ್ರು. ನಾವು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ನಮಗ್ ಬೇಕಾಗಿದ್ದು ಸತ್ಯ ಮಾತ್ರ, ನಮಗ್ ಬೇಕಾಗಿದ್ದು ದಾಖಲೆಗಳು ಮಾತ್ರ, ನಮಗ್ ಬೇಕಾಗಿದ್ದು ನೀವು ಸತ್ಯವನ್ನ ನಿಮ್ಮ ಮುಂದೆ ಇಡಬೇಕು ಅನ್ನುವಂತ ಒಂದೇ ಒಂದು ಪ್ರಯತ್ನ. ಸತ್ಯ ಸಂಗತಿಗಳನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ನಾವು ಮಾಡಿದ್ವಿ. ಆ ಸತ್ಯ ಸಂಗತಿಗಳು ನಿಮಗೂ ನಿಜ ಅಂತ ಅನ್ನಿಸ್ತು. ಇಲ್ಲಿ ಯಾರೋ ಏನೋ ಮಾಡ್ತಿದ್ದಾರೆ. ಜನರ ಮನಸ್ಸಿನ ಜೊತೆಗೆ, ಜನರ ಸೈಕಾಲಜಿ ಜೊತೆಗೆ, ಜನರ ಭಾವನೆಗಳ ಜೊತೆಗೆ ಹೆಣ್ಣು ಮಗು ಪಾಪ, ಆ ಹೆಣ್ಣು ಮಗುವಿಗಾಗಿರುವಂತ ಮೋಸ, ಆ ಮಗುವಿಗಾಗಿರುವಂತ ಅನ್ಯಾಯದ ಒಂದು ಕರುಣೆಯ ಮ್ಯಾಜಿಕ್ ಅನ್ನ ಇಟ್ಕೊಂಡು ಅದನ್ನ ತಮ್ಮ ಪರ ವಾಲಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದವರಿಗೆ ಪವರ್ ಟಿವಿ ಸತ್ಯ ದರ್ಶನ ಮಾಡ್ತಾ ಇದ್ದಂಗೆ ನಡುಕ ಶುರುವಾಗುತ್ತೆ. ಎಲ್ಲಿಂದ ಅಂತಂದ್ರೆ ಏಕವಚನ, ಅವಾಚ್ಯ ಶಬ್ದಗಳು ಅವ್ರಿಗೇನು ಹೊಸತೇನಾಗಿರ್ಲಿಲ್ಲ. ಅವರು ಪ್ರತಿನಿತ್ಯ ಬಳಸುವ ಭಾಷೆಯನ್ನ ಸಮಾಜದ ಮುಂದೆ, ಜನರ ಮುಂದೆ, ಸಮಾವೇಶಗಳ ಹೆಸರಿನಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಪವರ್ ಟಿವಿಯ ಮೇಲೆ ಟೀಕಾ ಪ್ರಹಾರ ಮಾಡಿದ್ರು. ಪವರ್ ಟಿವಿಯವರ ವೈಯಕ್ತಿಕ ವಿಚಾರಗಳನ್ನು ಕೆದಕೋ ಪ್ರಯತ್ನ ಮಾಡಿದ್ರು. ಸತ್ಯ ಸಂಗತಿಯನ್ನು ಒಂದನ್ನು ಬಿಟ್ಟು ಉಳಿದದ್ದನ್ನೆಲ್ಲ ಮಾತಾಡಿದ್ರು. ಆದರೆ ಪವರ್ ಟಿವಿ ಎದೆಗೊಂಡ್ಲಿಲ್ಲ. ಸತತ ವರದಿಯನ್ನು ಮಾಡಿದ್ವಿ, ಸತತ ದಾಖಲೆಗಳನ್ನು ತಿಳಿಸಿದ್ವಿ, ಸತ್ಯ ಸಂಗತಿಗಳನ್ನು ಇಟ್ವಿ. ಸತ್ಯ ಸಂಗತಿಗಳನ್ನು ಜನರ ಮುಂದೆ ಇಟ್ಟು ಪವರ್ ಟಿವಿ ಅವತ್ತಿಗೆ ಸೈಲೆಂಟ್ ಆಯ್ತು. ಯಾಕಂದ್ರೆ ನಮ್ಮ ಉದ್ದೇಶ ಇದ್ದಿದ್ದು ನಿಜ ಹೊರಗಡೆ ಬರಬೇಕನ್ನೋದಷ್ಟೇ. ಯಾರೇ ಟೀಕೆ ಮಾಡಲಿ, ಯಾರು ಏನೇ ಮಾತಾಡಲಿ ಕೇಳಿಸ್ಕೊಳ್ಳಿಲ್ಲ. ಕಿವಿಗೆ ಬಿದ್ದರೂ ಕೂಡ ಅದನ್ನಲ್ಲೇ ಬಿಟ್ವಿ. ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಕಳಿಸ್ಕೊಟ್ಟು ಬಿಟ್ವಿ. ಯಾಕಂದ್ರೆ ನಾವು ನಂಬಿದ್ದು ದಾಖಲೆಗಳನ್ನ ಮಾತ್ರ, ನಾವು ನಂಬಿದ್ದು ಸತ್ಯಾಂಶವನ್ನ ಮಾತ್ರ. ನಾವು ಕೇಳಿಸ್ಕೊಳ್ಳಿಲ್ಲ ಟೀಕೆಗಳನ್ನ. ಯಾವ ಟೀಕೆಯ ಅಸ್ತ್ರಗಳು ನಮ್ಮ ಹತ್ರ ಸುಳಿಲಿಲ್ಲ. ಯಾಕೆಂದ್ರೆ ನಮ್ಮ ಉದ್ದೇಶ ಇದ್ದಿದ್ದು ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ. ಯಾವುದಕ್ಕೂ ಜಗ್ಲಿಲ್ಲ, ಯಾವುದಕ್ಕೂ ಬಗ್ಲಿಲ್ಲ. ಸತ್ಯ ಸಂಗತಿಗಳ ಅನಾವರಣಕ್ಕಿಳಿದ್ವಿ. ಕಂಪ್ಲೀಟ್ ಆಗಿ ಪವರ್ ಟಿವಿಯ ಮೇಲೆ ನಡೆದಂತ ಟೀಕಾ ಪ್ರಹಾರವನ್ನ ಸಹಿಸಿಕೊಂಡ್ವಿ. 1.5 ವರ್ಷದ ಹಿಂದೆ ಈ ಸರಣಿ ಕ್ಷಮಿಸು ಸೌಜನ್ಯ ಎಪಿಸೋಡ್ಗಳ ನಂತರ ನಾವು ಸೈಲೆಂಟ್ ಆದ್ವಿ. ಯಾಕೆಂದ್ರೆ ಜನರಿಗೆ ಸತ್ಯ ತಿಳಿಸ್ಬೇಕಿತ್ತು, ಅದನ್ನ ದಾಖಲೆ ಸಮೇತ ತಿಳಿಸ್ಬೇಕಿತ್ತು. ಅದನ್ನ ಅವತ್ತು ಮಾಡಿದ್ವಿ ಅಂಡ್ ಅದನ್ನ ಅಲ್ಲಿಗೆ ನಿಲ್ಲಿಸಿದ್ವಿ. ಇವತ್ತು ಮತ್ತೆ ಸೌಜನ್ಯ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಷ್ಟರವರೆಗೆ ಏನೇನಾಯ್ತಲ್ಲ ಅದರ ಬಗ್ಗೆ ನಾವು ಕಂಟಿನ್ಯೂ ಮಾಡ್ತಾ ಹೋಗೋದಕ್ಕಿಂತ ಮುನ್ನ ನಿಶ್ಚಲ್ ಜೈನು, ಆತನ ಹೆಸರುಗಳನ್ನು ನೋಡಿದ್ವಿ, ಆತನ ದಾಖಲೆಗಳ ಬಗ್ಗೆ ಮಾತನಾಡಿದ್ವಿ. ನಿಶ್ಚಲ್ ಜೈನ್ ಇದಾರಂತೆ, ದೊಡ್ಡ ಮನೆಯ ದೊಡ್ಡ ಕುಟುಂಬದ ಕುಡಿ ಇದೆಯಂತೆ, ಅವರೇ ಇದನ್ನೆಲ್ಲ ಮಾಡಿದ್ದಂತೆ ಅಂತ ಹೇಳಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಆರಂಭ ಮಾಡಿದ್ರು. ವೀರೇಂದ್ರ ಹೆಗಡೆ ಅವರ ಕುಟುಂಬದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಆರಂಭ ಮಾಡಿದ್ರು. ಸ್ವತಃ ಧರ್ಮಸ್ಥಳದ ಮಂಜುನಾಥ, ಎಷ್ಟೋ ಮನೆ ದೇವರು, ಎಷ್ಟೋ ಜನರು ಪ್ರತಿನಿತ್ಯ ಕೈ ಮುಗಿಯುವ ಮಂಜುನಾಥನ ಮೇಲೆ ಅಪಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು. ಆ ಅಪಪ್ರಚಾರ ಮಾಡ್ತಾ ಇದ್ದಾಗೆ ದೊಡ್ಡ ಮನೆ ಕುಡಿ ಇದರಲ್ಲಿ ಇದ್ರಾ ಇಲ್ವಾ ಅಂತ ನಾವು ಅನ್ವೇಷಣೆಗಿಳಿದ್ವಿ. ನಿಶ್ಚಲ್ ಜೈನ್ ಆ ಹೆಸರನ್ನ ಕೇಳ್ತಾ ಇದ್ದಂಗೆ ಅವರು ಅವತ್ತೆಲ್ಲಿದ್ರು, ಅವರ ಪಾಸ್ಪೋರ್ಟ್ ಏನಿತ್ತು, ಅವರ ದಾಖಲೆಗಳೇನಿತ್ತು, ಇವೆಲ್ಲವನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡಿದ್ವಿ. ನಾವು ಕೂಡ ಅದನ್ನು ಹುಡುಕಿದ್ವಿ. ಅವರ ವೀಸಾ, ಪಾಸ್ಪೋರ್ಟು, ಅವರ ಬೋರ್ಡಿಂಗ್ ಪಾಸ್ ಎಲ್ಲ ದಾಖಲೆಗಳನ್ನ ತೆಗೆದ್ವಿ. ಅವ್ರ ಹತ್ರ 3 ಪಾಸ್ಪೋರ್ಟ್ಗಳು. ಯಾಕಂದ್ರೆ ಪ್ರಯಾಣ ಮಾಡಿ ಅದರಲ್ಲಿ ಸೀಲ್ಗಳು ಜಾಸ್ತಿ ಆದಾಗ ಹೊಸ ಪಾಸ್ಪೋರ್ಟ್ ಬುಕ್ ಕೊಡ್ತಾರೆ, ಅದನ್ನು ತಗೋಬೇಕಿತ್ತು. ಅದನ್ನು ತಗೊಂಡಿದ್ರು, ಅದನ್ನು ನಿಮ್ಮ ಮುಂದಿಟ್ವಿ. ನ್ಯೂಯಾರ್ಕ್ ವಿವಿ ಕಾಲೇಜಿನ ವೇಳಾಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ವಿ. ನಿಶ್ಚಲ್ ಕುರಿತು ನ್ಯೂಯಾರ್ಕ್ ವಿವಿ ರಿಜಿಸ್ಟ್ರಾರ್ನ ಪತ್ರದ ಬಗ್ಗೆ ನಿಮ್ಮ ಮುಂದೆ ಇಟ್ವಿ. ಅವರು ಅವತ್ತು ನಡೆಸಿದ್ದ ಬ್ಯಾಂಕ್ ವಹಿವಾಟುಗಳನ್ನು ಕೂಡ ನಿಮ್ಮ ಮುಂದೆ ಇಟ್ವಿ, ವಿದ್ ದಾಖಲೆಗಳ ಸಮೇತ. ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ಟ್ಯಾಂಪರ್ ಮಾಡೋದಕ್ಕಾಗಲ್ವಲ್ಲ. ದುಬೈಯಿಂದ ನ್ಯೂಯಾರ್ಕ್ಗೆ ಪ್ರವಾಸಕ್ಕೆ ಹೋಗಿರುವ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಗಳನ್ನ ನಿಮ್ಮ ಮುಂದೆ ಇಟ್ವಿ. ಪಾಸ್ಪೋರ್ಟ್ ನಲ್ಲಿರುವ ಸೀಲ್ಗಳನ್ನ ನಿಮ್ಮ ಕಣ್ಣು ಮುಂದೆ ಇಟ್ವಿ. ಅದು ನಾವು ಸೃಷ್ಟಿ ಮಾಡಿದ್ದಲ್ಲ, ಕೇಂದ್ರ ಗೃಹ ಇಲಾಖೆ ಕೊಟ್ಟಿದ್ದ ಟ್ರಾವೆಲ್ ಹಿಸ್ಟ್ರಿಯ ಕಾಪಿ ಅದಾಗಿತ್ತು. ಇಮಿಗ್ರೇಷನ್ ಬ್ಯೂರೋ ಒದಗಿಸಿದ್ದ ದಾಖಲೆಗಳದಾಗಿತ್ತು. ಅದರಲ್ಲಿ ಸತ್ಯಾಂಶ ಹೊರಗಡೆ ಬಂತು. ನಿಶ್ಚಲ್ ಜೈನ್ ಈ ಪ್ರಕರಣದಲ್ಲಿ ಇದ್ರಾ ಇಲ್ವಾ ಅಂತ
ನಾವು ನೀವು ನಿರ್ಧಾರ ಮಾಡೋದಕ್ಕೆ ಬೇಕಾಗುವ ಎಲ್ಲ ದಾಖಲೆಗಳನ್ನು ಇಟ್ವಿ. ಅಂತೆ ಕಂತೆಗಳ ಕತೆಗಳಲ್ಲ. ಅಥವಾ ನಮ್ಮ ಹತ್ರ ದಾಖಲೆಗಳಿದೆ, ನಾವು ಜೇಬಲ್ಲಿ ಇಟ್ಕೊಂಡಿದ್ದೀವಿ, 10 ವರ್ಷದಿಂದ ಅದು ಫೋನಲ್ಲಿ ಇಟ್ಕೊಂಡಿದ್ದೀವಿ, ಇಲ್ಲ ಎಲ್ಲ ಒಂದು ಕಡೆ ಭದ್ರವಾಗಿಟ್ಟಿದ್ದೀವಿ, ಟೈಮ್ ಬರುತ್ತೆ ನಮಗೆ, ಈಗ ಬರ್ತಾ ಇದೆ ಟೈಮು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಕೊಡ್ತೀವಿ, ನೆಕ್ಸ್ಟ್ ಸಮಾವೇಶದಲ್ಲಿ ಕೊಡ್ತೀವಿ ಅಂತ, ಅಥವಾ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಕೊಡ್ತೀವಿ ಅಂತ ಅಂತೆ ಕಂತೆಗಳ ಕತೆಗಳನ್ನು ನಿಮ್ಮ ಮುಂದೆ ಇಟ್ಟಿರಲಿಲ್ಲ. ದಾಖಲೆಗಳ ಪ್ರತಿ ವಿವರವನ್ನು ಒನ್ ಬೈ ಒನ್ ನಿಮ್ಮ ಮುಂದೆ ಇಟ್ಟಿದ್ವಿ. ಸೌಜನ್ಯ ಅತ್ಯಾಚಾರ, ಕೊಲೆ, ನಿಶ್ಚಲ್ ಜೈನ್ ಮೇಲೆ ಬಂದಿರುವಂತಹ ಆರೋಪ, ಇದರ ಸತ್ಯಾಸತ್ಯತೆಗಳು, ನಿಶ್ಚಲ್ ಈ ಕೇಸ್ನಲ್ಲಿ ಭಾಗಿ ಆಗಿದ್ದಾರೆ ಅನ್ನುವ ಆರೋಪ ಏನು ಕೇಳಿ ಬರ್ತಿತ್ತಲ್ಲ, ಆ ಹಿನ್ನೆಲೆಯಲ್ಲಿ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಿ, ನಮಗೂ ಗೊತ್ತಿಲ್ಲ ನಿಶ್ಚಲ್ ಇದ್ರಾ ಇರ್ಲಿಲ್ವಾ, ಇಂಡಿಯಾದಲ್ಲಿದ್ರಾ, ಫಾರಿನಲ್ಲಿದ್ರಾ, ಧರ್ಮಸ್ಥಳದಲ್ಲಿದ್ರಾ, ಗೊತ್ತಿರಲಿಲ್ಲ. ನಾವು ದಾಖಲೆಗಿಳಿದ್ವಿ. ಆದ್ರೆ ನಿಶ್ಚಲ್ ಇದರಲ್ಲಿ ಭಾಗಿ ಆಗಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಪೂರಕ ಸಾಕ್ಷಿ ಸಿಗ್ಲಿಲ್ಲ. ಕೊಲೆ ನಡೆದ ದಿನ ನಿಶ್ಚಲ್ ಭಾರತದಲ್ಲೇ ಇರಲೇ ಇಲ್ಲ ಅನ್ನೋದಕ್ಕೆ ಬೇಕಾದ ದಾಖಲೆಗಳನ್ನ ನಾವು ನಿಮಗೆ ಒದಗಿಸಿದ್ವಿ. ಅದನ್ನೇ ನಾವು ರೆಡಿ ಮಾಡಿಕೊಟ್ಟಿದ್ದು ಅಲ್ಲ, ಅದನ್ನ ನಿಮಗೆ ಕಂಪ್ಲೀಟ್ ಆಗಿ ಇಟ್ಟಿರೋದು. ನಿಮ್ಮ ಮುಂದೆ ದಾಖಲೆಗಳನ್ನು ಇಟ್ವಿ. ಯಾರ್ಯಾರು ಎಲ್ಲೆಲ್ಲಿದ್ರು, ಲಂಡನ್ ಎಲ್ಲಿಂದ ಎಲ್ಲಿಗೆ ಹೇಗೆ ಹೋದ್ರು, ಯಾರ್ಯಾರ ಪಾಸ್ಪೋರ್ಟ್ನಲ್ಲಿ ಯಾವ್ಯಾವ ಸೀಲ್ ಇತ್ತು, ಅವರ ಪ್ರಯಾಣ ಹೇಗಿತ್ತು, ಅವರು ಅವತ್ತಲ್ಲಿ ಬಳಕೆ ಮಾಡಿದ್ದಂಥ ಹಣ ಅಥವಾ ಅವರ ಟ್ರಾನ್ಸಾಕ್ಷನ್ ಏನಿತ್ತು, ಆ ಟ್ರಾನ್ಸಾಕ್ಷನ್ ಅವರಿಲ್ದ ನಡೆಯೋದಕ್ಕೆ ಸಾಧ್ಯನಾ, ಅದರ ಪ್ರೋಸ್ ಆ್ಯಂಡ್ ಕಾನ್ಸ್, ಟೆಕ್ನಿಕಲಿ ಅದರಲ್ಲಿ ಆಗಬಹುದಾಗಿರುವಂಥ ಟ್ಯಾಂಪರಿಂಗ್ಗಳನ್ನೆಲ್ಲ ನಿಮ್ಗೆ ವಿವರಿಸಿದ್ವಿ. ಅಲ್ಲಿ ಏನಾಗಿದೆ, ಏನು ಆಗುತ್ತೆ, ಏನು ಆಗಲ್ಲ ಅನ್ನೋದನ್ನು ತೋರಿಸಿದ್ವಿ. ಅಮೆರಿಕಾದ ಕಂಪ್ಲೀಟ್ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ವಿ. ಅಮೆರಿಕದಿಂದಲೇ ಒಂದಿಷ್ಟು ದಾಖಲೆಗಳನ್ನು ತಂದಿಟ್ವಿ. 1.5 ವರ್ಷದ ನಂತರ ಪವರ್ ಟಿವಿ ಈಗ ಮತ್ತೆ ರಿಟರ್ನ್ ಆಗಿದೆ. ಸೌಜನ್ಯ ಕೇಸ್ ಹಾದಿ ತಪ್ಪಬಾರದು ಅನ್ನುವ ಏಕೈಕ ಕಾಳಜಿಯಿಂದ ಮತ್ತೆ ಈಗ ನಿಮ್ಮ ಮುಂದೆ ಸೌಜನ್ಯ ಸುದ್ದಿಯನ್ನು ತಂದಿಟ್ಟಿದ್ದೀವಿ. ವದಂತಿಗಳು, ಗಾಳಿ ಸುದ್ದಿಗಳು ಆಧಿಪತ್ಯವನ್ನ ಸಾಧಿಸಬಾರದು. ಸತ್ಯ ಅನ್ವೇಷಣೆಗೆ ಸಜ್ಜಾಗ ಬಂದಿದೆ ನಿಮ್ಮ ಪವರ್ ಟಿವಿ. ಈಗ ಬಂದಿರುವಂತ ಹೊಸ ಕಥೆಗಳ ಬಗ್ಗೆ ಎಲ್ಲೂ ಇಲ್ಲದ ನೈಜ ಸುದ್ದಿಯನ್ನ ನಿಮ್ಮ ಮುಂದೆ ಪವರ್ ಟಿವಿ ಪ್ರಸಾರ ಮಾಡುತ್ತೆ. 1.5 ವರ್ಷದ ನಂತರ ಪವರ್ ಟಿವಿ ಯಾಕೆ ಸೈಲೆಂಟ್ ಆಗಿತ್ತು ಹಿಂದೆ, ಈಗ ಮತ್ತೆ ರಿಟರ್ನ್ ಯಾಕಾಗಿದೆ, ಇಲ್ಲಿ ಏನ್ ನಡೀತಾ ಇದೆ, ಸೌಜನ್ಯ ಪ್ರಕರಣದ ಅತಿ ದೊಡ್ಡ ಮತ್ತೊಂದು ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.